ಈ ಒಂದು ಸುರಿತಿರುವಂಥ ಬಿಸಿಲಿಗೆ ಸೆಕೆಗೆ 5 ನಿಮಿಷ ಆಚೆ ಹೋಗಿ ಬಂದರೂ ಕೂಡ ವಿಪರೀತ ಆಯಾಸ ಆಗುತ್ತೆ, ಸುಸ್ತಾಗುತ್ತೆ. ಹಾಗಾದರೆ ಈ ಒಂದು ಬೇಸಿಗೆನಲ್ಲಿ ಈ ಒಂದು ನಿಂಬೆಹಣ್ಣಿನ 1 ಗ್ಲಾಸ್ ಆಗೋಷ್ಟು ರಿಫ್ರೆಶ್ಮೆಂಟ್ ಜ್ಯೂಸನ್ನು ನೀವು ಕುಡಿದ್ರೆ ಸಾಕು, ಇಡೀ ದೇಹ ಮನಸ್ಸು ತಂಪಾಗುತ್ತೆ. ಜೊತೆಗೆ ಈ ಒಂದು ಸೊಲ್ಯೂಷನ್ ಅಂತೂ ನೀವು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ 5 ನಿಮಿಷದಲ್ಲಿ 1 ಅಲ್ಲ 20 ಗ್ಲಾಸ್ ಆಗುವಷ್ಟು ಜ್ಯೂಸನ್ನು ನೀವು ತಕ್ಷಣದಲ್ಲೇ ರೆಡಿ ಮಾಡ್ಕೊಳ್ಬೋದು. ಹಾಗಾದರೆ ಇದನ್ನು ಯಾವ ರೀತಿ ತಯಾರಿ ಮಾಡ್ಕೊಳ್ಳೋದು ಅಂಥೇಳಿ ನೋಡ್ಕೊಳ್ಳೋಣ. ಮೊದಲಾಗಿ ನಾನಿಲ್ಲಿ 1 ಹಿಡಿ ಆಗೋಷ್ಟು, ದೊಡ್ಡ ಹಿಡಿಯಷ್ಟು 1 ಹಿಡಿ ಆಗೋಷ್ಟು ಫ್ರೆಶ್ ಆಗಿರೋಂಥ ಪುದೀನ ಸೊಪ್ಪನ್ನು ನೋಡಿ ಎಲೆಗಳನ್ನು ಈ ರೀತಿ ತೆಗೆದು ಅದನ್ನು ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಇನ್ನು ಈ ಕಡೆ ನಾನು ಒಂದು 5 ನಿಂಬೆ ಹಣ್ಣನ್ನು ನೋಡಿ, ಸ್ವಲ್ಪ ಇದು ಮೀಡಿಯಮ್ ಗಾತ್ರದಲ್ಲೇ ಇದೆ ಅಂಥದ್ದು ಒಂದು 5 ನಿಂಬೆ ಹಣ್ಣು ತೊಗೊಂಡಿದ್ದೀನಿ. ಇನ್ನು ತುಂಬ ದಪ್ಪ ಇರೋದಾದರೆ ನೀವು 3 ಅಥವಾ 4 ತೊಗೊಂಡ್ರೂ ಕೂಡ ಸಾಕಾಗತ್ತೆ. ಇದರ ರಸವನ್ನು ನಾವಿಲ್ಲಿ ತೆಕ್ಕೊಳ್ಬೇಕು. ನೋಡಿ, ಬೀಜನ ಸಪ್ರೇಟ್ ಮಾಡಿಕೊಂಡು ಆ ನಿಂಬೆಹಣ್ಣಿನ ರಸ ಏನಿರುತ್ತೆ ಅದನ್ನು ಮಾತ್ರ ನಾವಿಲ್ಲಿ ತೊಗೊಳ್ಬೇಕಾಗತ್ತೆ. ನಾನಿಲ್ಲಿ 5 ನಿಂಬೆಹಣ್ಣಿನ ರಸವನ್ನು ಈ ರೀತಿ ತೆಕ್ಕೊಳ್ತಾ ಇದ್ದೀನಿ. ನೋಡಿ, ಬೀಜಗಳನ್ನು ಸಪ್ರೇಟ್ ಮಾಡಿಕೊಂಡು ನಿಂಬೆಹಣ್ಣಿನ ರಸ ಏನಿತ್ತು ಅದನ್ನು ತೆಗೆದಿಟ್ಕೊಂಡಿದ್ದೀನಿ. ಇನ್ನು ಉಳಿದಿರೋಂಥ ಸಿಪ್ಪೆನ ನೀವು ಬಿಸಾಕೋ ಬದಲು ನಿಂಬೆಹಣ್ಣಿನ ಉಪ್ಪಿನಕಾಯಿನ ಇದರಿಂದ ಹಾಕ್ಕೊಳ್ಬೋದು. ಇನ್ನು ಈ ಕಡೆ ಒಂದು ಮಿಕ್ಸಿ ಜಾರಿಗೆ ನಾನು ತೊಳೆದು ತೆಗೆದಿಟ್ಕೊಂಡಿರೋಂಥ ಪುದೀನ ಸೊಪ್ಪು ಏನಿತ್ತು ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಆನಂತರ 1 ಟೀ ಸ್ಪೂನ್ ಆಗುವಷ್ಟು ಸೋಂಪು ಹಾಕ್ಕೊಳ್ತಾ ಇದ್ದೀನಿ. ಸೋಂಪು ಹಾಕ್ಕೊಳ್ಳಿ, ತುಂಬ ತಂಪಾಗಿರುತ್ತೆ. ಜೊತೆಗೆ ಈ ಒಂದು ಬೇಸಿಗೆಗೆ ಸೋಂಪು ತುಂಬ ಅಂದರೆ ತುಂಬಾ ಒಳ್ಳೆಯದು. ಆನಂತರ ಒಂದೊಳ್ಳೆ ಘಮಕ್ಕೋಸ್ಕರ ನಾನಿಲ್ಲಿ ಒಂದು 4 ಏಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ಪರಿಮಳ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಆನಂತರ ನಾನಿಲ್ಲಿ ಒಂದು 2 ಟೀ ಸ್ಪೂನ್ ಆಗುವಷ್ಟು ಸಕ್ಕರೆನ ಇದರೊಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಆನಂತರ ನಾವು ತೆಗೆದಿಟ್ಕೊಂಡಿರುವಂಥ ನಿಂಬೆಹಣ್ಣಿನ ರಸ ಏನಿತ್ತು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇನ್ನು ನಮಗೆ ಪುದೀನ ಸೊಪ್ಪಿನ ಕಲರ್ ಹಾಗೆ ಇರಬೇಕು, ತುಂಬ ಗ್ರೀನ್ ಆಗಿರಬೇಕಲ್ಲ, ಅದಕ್ಕೋಸ್ಕರ ನಾನಿಲ್ಲಿ ಐಸ್ ಕ್ಯೂಬನ್ನು ಸೇರಿಸ್ಬಿಟ್ಟು ಇದನ್ನು ರುಬ್ಕೊಳ್ತಾ ಇದ್ದೀನಿ. ನೀರನ್ನು ಹಾಕ್ದೇ ಇದನ್ನು ಹಾಗೇ ರುಬ್ಕೊಳ್ಬೇಕು. ಇನ್ನು ಸಕ್ಕರೆ ಸೇರಿಸ್ಕೊಳ್ಳೋದ್ರಿಂದ ಪೇಸ್ಟು ತುಂಬ ಚೆನ್ನಾಗಿ ನುಣ್ಣಗಾಗುತ್ತೆ. ಹಾಗಾಗಿ ಸಕ್ಕರೆ ಇದರೊಟ್ಟಿಗೆ ಸೇರಿಸ್ಕೊಂಡಿದ್ದೀನಿ. ನಾನಿಲ್ಲಿ 1 ಕಪ್ ಆಗುವಷ್ಟು ಸಕ್ಕರೆನ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸಿಹಿಗೆ ಅನುಸಾರವಾಗಿ ಇಲ್ಲಿ ಹಾಕ್ಕೊಳ್ಬೋದು, ಇದು ಸರಿಯಾಗಿರೋ ತಾಳತೆ. ಇನ್ನು ಸ್ವಲ್ಪ ನಮಗೆ ಸಿಹಿ ಬೇಕು, ಜ್ಯೂಸ್ನಲ್ಲಿ ಸಿಹಿ ಪ್ರಮಾಣ ಜಾಸ್ತಿ ಬೇಕು ಅಂದರೆ 1.5 ಕಪ್ಪಷ್ಟು ಕೂಡ ನೀವು ಸೇರಿಸ್ಕೊಳ್ಬೋದು. ಆದರೆ 1 ಕಪ್ ಅಳತೆಗೆ ನಾವು ತೊಗೊಂಡಿರೋವಂಥ ಪುದೀನ ನಿಂಬೆಹಣ್ಣಿಗೆ ಸರಿ ಹೋಗುತ್ತೆ. ಆನಂತರ ಒಂದು 2 ಟೀ ಸ್ಪೂನ್ ಆಗುವಷ್ಟು ನೀರು ಸೇರಿಸ್ಕೊಂಡು ನೋಡಿ, ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಈ ರೀತಿ ಸಕ್ಕರೆ ಕರಗೋವರೆಗೂ ಮಿಕ್ಸ್ ಮಾಡ್ತಾನೆ ಇರಬೇಕು. ಆನಂತರ ಇದು ಚೆನ್ನಾಗಿ ಈ ರೀತಿ ಒಂದು ಕುದಿ ಬರ್ತಾ ಇದೆ, ಸಕ್ಕರೆ ಎಲ್ಲ ಕರಗಿ ಒಂದು ಕುದಿ ಬರ್ತಾ ಇದೆ ಅನ್ನುವಂಥ ಸಮಯದಲ್ಲಿ ಗ್ಯಾಸನ್ನು ಆಫ್ ಮಾಡಿ ನಾವು ತೆಗೆದಿಟ್ಕೊಂಡಿದ್ದೀವಲ್ಲ ನಿಂಬೆಹಣ್ಣಿನ ರಸ, ಅದರಲ್ಲಿ ಒಂದು 2 ರಿಂದ 3 ಟೀ ಸ್ಪೂನಷ್ಟು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ಇದರಿಂದ ಏನಾಗುತ್ತೆ, ಸಕ್ಕರೆ ಪಾಕ ಗಟ್ಟಿ ಆಗೋದಿಲ್ಲ. ಹಾಗಾಗಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ನೋಡಿ, ಸಕ್ಕರೆ ಪಾಕವನ್ನು ಒಂದು 15 ರಿಂದ 20 ನಿಮಿಷ ತಣ್ಣಗಾಗೋದಕ್ಕೆ ಹಾಗೆ ಬಿಟ್ಬಿಡಬೇಕು. ನೋಡಿ ಈ ರೀತಿ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಕಲರ್ ಚೇಂಜ್ ಆಗುತ್ತೆ. ಅಂದರೆ ಇದು ಸಕ್ಕರೆ ಪಾಕದ ರೀತಿ ಗಟ್ಟಿಯಾಗಿರೋದಿಲ್ಲ, ಯಾಕಂದರೆ ನಿಂಬೆಹಣ್ಣಿನ ರಸ ಸೇರಿಸಿದ್ವಲ್ಲ, ಸ್ವಲ್ಪ ಕಲರ್ ಚೇಂಜ್ ಆಗಿರುತ್ತೆ. ಯಾಕಂದರೆ ನಾವು ಇಲ್ಲಿ ನೀರನ್ನು ಸೇರಿಸ್ತೇನೆ, ಅಂದರೆ ತುಂಬ ಕಡಿಮೆ ನೀರು ಸೇರಿಸಿದ್ವಲ್ಲ, ಹಾಗಾಗಿ. ಆನಂತರ ತುಂಬ ಬಿಸಿ ಇರಬಾರ್ದು ಸಕ್ಕರೆ ಪಾಕ. ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಮೊದಲೇ ರುಬ್ಬಿಟ್ಕೊಂಡಿರುವಂಥ ಪುದೀನ ಮಿಶ್ರಣ ಮತ್ತು ಉಳಿದಿರೋವಂಥ ನಿಂಬೆಹಣ್ಣಿನ ರಸ ಎರಡನ್ನೂ ಹಾಕಿಬಿಟ್ಟು ನೋಡಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಆ ಒಂದು ಸಕ್ಕರೆ ಪಾಕದೊಟ್ಟಿಗೆ ನಿಂಬೆಹಣ್ಣಿನ ರಸ ಮತ್ತು ಪುದೀನ ಮಿಶ್ರಣ ಚೆನ್ನಾಗಿ ರೀತಿಯಾಗಿ ಮಿಕ್ಸ್ ಆಗಿ ನೋಡಿ ನ್ಯಾಚುರಲ್ ಆಗಿರೋಂಥ ಒಳ್ಳೆ ಕಲರ್ ಬಂದಿದೆ. ನಾವು ಯಾವುದೇ ರೀತಿಯ ಫುಡ್ ಕಲರ್ ಆಗಲಿ ಏನೂ ಸೇರಿಸಿಲ್ಲ. ಅದರ ಬಣ್ಣ, ಎಲೆಯ ಬಣ್ಣ ಒಂದು ತುಂಬ ಗ್ರೀನಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ನೀವೇ ನೋಡ್ಬೋದು. ನೋಡಿ, ಇದನ್ನು ನಾನು ಮತ್ತೊಮ್ಮೆ ಈ ರೀತಿ ಶೋಧಿಸ್ಕೊಳ್ತಾ ಇದ್ದೀನಿ. ಅಂದರೆ ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳೇನಾದರೂ ಇತ್ತು ಅಂದರೆ ಅದನ್ನು ಸಪ್ರೇಟ್ ಮಾಡ್ಕೊಳ್ಳೋದಕ್ಕಷ್ಟೇ. ನೋಡಿ, ನಮ್ಮ ಈ ಒಂದು ಸೊಲ್ಯೂಷನ್ ಅನ್ನುವಂಥದ್ದು ರೆಡಿಯಾಗಿದೆ. ಇದನ್ನು ನೀವು ಒಂದು ಏರ್ ಟೈಟ್ ಬಾಕ್ಸ್ನಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡೋ ಅಂಥ ಅವಶ್ಯಕತೆಯೇ ಇಲ್ಲ. ಫ್ರಿಜ್ಜಲ್ಲಿ ಇಟ್ಕೊಳ್ತೀವಿ ಅಂದರೆ ಆರಾಮಾಗಿ ನೀವು 6 ತಿಂಗಳು, ವರ್ಷದವರೆಗೂ ಬಳಸ್ಕೊಳ್ಬೋದು. ಇನ್ನು ಹೊರಗಡೆ ಇಟ್ಕೊಳ್ತೀವಿ ನಾವು ಅಂದರೆ ಈ ಒಂದು ಬೇಸಿಗೆ ಮುಗಿಯೋವರೆಗೂ ಇದು ಆರಾಮಾಗಿ ನೀವು ಹೊರಗಡೆ ಇಟ್ಕೊಳ್ಬೋದು. ಒಂದು 2-3 ತಿಂಗಳಂತೂ ಆರಾಮಾಗಿ ಹೊರಗಡೆ ಇಟ್ಕೊಂಡು ಬಳಸ್ಕೊಳ್ಬೋದು. ಯಾಕಂದರೆ ನಾವಿಲ್ಲಿ ಸಕ್ಕರೆನ ಬಿಸಿ ಮಾಡಿ ಹಾಕ್ಕೊಂಡಿದ್ದೀವಿ, ಜೊತೆಗೆ ನಿಂಬೆಹಣ್ಣಿನ ರಸ ಕೂಡ ಹಾಕಿದ್ದೀವಿ. ಸ್ವಲ್ಪ ಕೂಡ ನೀರಿನ ಅಂಶ, ಅಂದರೆ ನೀರನ್ನು ಸೇರಿಸ್ತೇನೆ ನಾವು ಮಾಡ್ಕೊಂಡಿರುವಂಥ ಸೊಲ್ಯೂಷನ್ ಇದಾಗಿರುತ್ತೆ. ಹಾಗಾಗಿ ಸಾಕಷ್ಟು ದಿನಗಳವರೆಗೆ ಇದು ನಮಗೆ ಯೂಸ್ ಮಾಡ್ಬೋದು, ಬಾಳಿಕೆ ಬರುತ್ತೆ ಅಂತಲೇ ಹೇಳ್ಬೋದು. ನಂತರ ನಾನಿಲ್ಲಿ ನಾವು ಮಾಡ್ಕೊಂಡಿರುವಂಥ ಸೊಲ್ಯೂಷನ್ ಏನಿತ್ತು ಅದರಲ್ಲಿ ಒಂದು 4 ಟೀ ಸ್ಪೂನ್ ಆಗೋಷ್ಟು
ಸೊಲ್ಯೂಷನನ್ನು ಈ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಆನಂತರ ಒಂದಷ್ಟು ಐಸ್ ಕ್ಯೂಬ್ಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇನ್ನು ಸಿಹಿಗೆ ಅನುಸಾರವಾಗಿ ನೀವಿಲ್ಲಿ ನೀರನ್ನು ಸೇರಿಸ್ಕೊಳ್ಳಿ. ಕಡಿಮೆ ಸಿಹಿ ಬೇಕು ಅಂದರೆ ಜಾಸ್ತಿ ನೀರು ಸೇರಿಸ್ಕೊಳ್ಳಿ, ಅಥವಾ ಜಾಸ್ತಿ ಸಿಹಿ ಪ್ರಮಾಣ ಬೇಕು ಅಂದರೆ ಕಡಿಮೆ ನೀರನ್ನು ಸೇರಿಸ್ಕೊಂಡು ಈ ಒಂದು ಜ್ಯೂಸನ್ನು ನೀವು ರೆಡಿ ಮಾಡ್ಕೊಳ್ಬೋದು. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ, ಒಳ್ಳೆ ಕಲರ್ ಬಂದಿದೆ ಅಂತಲೇ ಹೇಳ್ಬೋದು. ನಾವಿಲ್ಲಿ ಐಸ್ ಕ್ಯೂಬನ್ನು ಹಾಕಿ ಪುದೀನ ಸೊಪ್ಪನ್ನು ರುಬ್ಕೊಳ್ಳೋದ್ರಿಂದ ಕಲರ್ ಹಾಗೇ ಬರುತ್ತೆ, ಒಳ್ಳೆ ಗ್ರೀನ್ ಕಲರ್ ಬರುತ್ತೆ. ಇನ್ನು ನಾನಿಲ್ಲಿ ಸ್ವಲ್ಪ ಐಸ್ ಕ್ಯೂಬು ಮತ್ತು ನೆನೆಸಿಟ್ಕೊಂಡಿರೋವಂಥ ಈ ಒಂದು ಕಾಮ್ ಕಸ್ತೂರಿ ಬೀಜ ಏನು ಬರುತ್ತೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದು ಕೂಡ ಅಷ್ಟೇ ತುಂಬ ತಂಪಿನ ಗುಣವನ್ನು ಒಳಗೊಂಡಿರುತ್ತೆ. ಅದರಲ್ಲೂ ಈ ಒಂದು ಬೇಸಿಗೆಗಂತೂ ಇದು ತುಂಬಾ ಒಳ್ಳೆಯದು. ಹೆಚ್ಚಾಗಿರುವಂಥ ಬಾಡಿ ಹಿಟ್ಟನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಒಂದು ಕಾಮ್ ಕಸ್ತೂರಿ ಬೀಜ ತುಂಬಾ ಉಪಯುಕ್ತವಾದದ್ದು. ಆನಂತರ ನಾನಿಲ್ಲಿ ಒಂದು ಪುದೀನ ಎಲೆನ ಇಡ್ತಾ ಇದ್ದೀನಿ. ಒಂದೇ ಒಂದು ಹೋಳಾಗೋಷ್ಟು ನಿಂಬೆಹಣ್ಣಿನ ಸ್ಲೈಸನ್ನು ಇಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣುತ್ತೆ, ಜೊತೆಗೆ ಕುಡಿಲಿಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ. ನಮ್ಮ ಈ ಒಂದು ಸೂಪರಾಗಿರೋವಂಥ ಒಂದು ಒಳ್ಳೆ ಎನರ್ಜಿ ಡ್ರಿಂಕ್ ಅನ್ನೋವಂಥದ್ದು ರೆಡಿಯಾಗಿದೆ. ಅದರಲ್ಲೂ ಈ ಒಂದು ಬೇಸಿಗೆಗೆ ಹೇಳಿ ಮಾಡಿಸಿದಂಥ ಒಂದು ಜ್ಯೂಸ್ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ನಾವು ಹೊರಗಡೆ ಕುಡಿಯೋವಂಥ ಯಾವುದೇ ಜ್ಯೂಸ್ಗಳಿಗೆ ಹೋಲಿಸ್ಕೊಂಡ್ರೆ ಮನೆಯಲ್ಲಿ ಮಾಡ್ಕೊಂಡಿರುವಂಥದ್ದು ಒಳ್ಳೆ ರುಚಿಯಾಗಿರುತ್ತೆ. ತುಂಬ ಎನರ್ಜಿಯನ್ನು ನಮ್ಮ ದೇಹಕ್ಕೆ ನೀಡ್ತಾ ಹೋಗುತ್ತೆ. ಎಷ್ಟೇ ಬಾಡಿ ಹೀಟ್ ಆಗಿದ್ದರೂ ತಕ್ಷಣದಲ್ಲೇ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಒಂದೊಳ್ಳೆ ಎನರ್ಜಿ ಅನ್ನೋವಂಥದ್ದು ದೇಹಕ್ಕೆ ಬರ್ತಾ ಹೋಗುತ್ತೆ. ಖಂಡಿತವಾಗ್ಲೂ ಪುದೀನ ಮತ್ತು ನಿಂಬೆಹಣ್ಣನ್ನು ಸೇರಿಸಿ ಮಾಡಿರೋವಂಥ ಈ ಒಂದು ಜ್ಯೂಸ್ ರೆಸಿಪಿನ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಯಾವ ರೀತಿಯಾಗಿ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು.